150 ಕೋಟಿ ಹಣ ತಗೊಂಡಿದ್ದೀನಿ ಅನ್ನೋದೆಲ್ಲ ಸುಳ್ಳು. ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಬೇಕಾದ್ರೆ ನಾನು ಮಾಡ್ತೀನಿ ಅಂತ ನ್ಯೂಸ್ 18ಗೆ ಉಮೇಶ್ ಜಾಧವ್ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಇವ್ರ ಮೇಲೆ ಆರೋಪ ಇತ್ತು, ಕಾಂಗ್ರೆಸ್ ಪಕ್ಷಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವಂತ ಟೈಮ್ನಲ್ಲಿ ಸಾಕಷ್ಟು ಆರೋಪ ಕೇಳಿ ಬಂದಿದ್ದು, ಇವರು ದುಡ್ಡು ತಗೊಂಡೇ ಬಿಜೆಪಿಗೆ ಹೋಗ್ತಾ ಇದ್ದಾರೆ ಅಂತ. ಬಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಕೊಡುವಂತ ಟೈಮ್ನಲ್ಲಿ ಅವರು ಹೇಳಿದ್ದಾರೆ, ನಾನು ದುಡ್ಡು ತಗೊಂಡಿದ್ದೀನಿ ಅಂತ ಏನಾದ್ರೂ ಇದ್ರೆ ನಾನು ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಧರಮ್ ಸಿಂಗ್ ಸಿದ್ದರಾಮಯ್ಯ ಈಗಲೂ ಕೂಡ ನಮ್ಮ ನಾಯಕರೇ, ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಅವರ ಹೆಸರನ್ನ ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬರುತ್ತೆ ಅಂತ ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ಸೋಲಿಲ್ಲದ ಸರದಾರನ ಸೋಲ್ಸೋಕೆ ನನ್ನ ಶಕ್ತಿ ಬೇಕಾಗಿಲ್ಲ, ಜನರ ಶಕ್ತಿಯೊಂದೇ ಸಾಕು ಅಂತ ಉಮೇಶ್ ಜಾಧವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯಕ್ತಿಯಾಗಿ ನಾನು ಚುನಾವಣೆಯನ್ನ ಎದುರಿಸ್ತೀನಿ ಅಂತ ಹೇಳಿದ್ದಾರೆ. ಏನೋ ಜಾಧವ್ ಜೊತೆ ನಮ್ಮ ಕಲಬುರಗಿ ಪ್ರತಿನಿಧಿ ಶಿವರಾಮ್ ಅಸುಂಡಿ ಸಂದರ್ಶನ ನಡೆಸಿದ್ದಾರೆ, ಅದನ್ನೀಗ ನೋಡೋಣ. ಡಾಕ್ಟರ್ ಉಮೇಶ್ ಜಾಧವ್ ವೈದ್ಯಕೀಯ ಕ್ಷೇತ್ರದಲ್ಲಿ 16 ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು. ಕಾಂಗ್ರೆಸ್ ಮೂಲಕ ರಾಜಕೀಯ ಎಂಟ್ರಿ ಕೊಟ್ಟು ಕಲಬುರಗಿ ಜಿಲ್ಲೆ ಚಿಂಚೋಳಿಯಿಂದ ಸತತ 2 ಬಾರಿ ಆಯ್ಕೆಗೊಂಡಂತವರು. ಸಚಿವ ಸ್ಥಾನ ಸಿಗಲಿಲ್ಲ, ಸ್ಥಳೀಯ ನಾಯಕರು ಅಸಡ್ಡೆಯಿಂದ ಕಾಣ್ತಾ ಇದ್ದಾರೆ ಇತ್ಯಾದಿಗಳ ಕಾರಣಕ್ಕಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ. ಲೋಕಸಭಾ ಚುನಾವಣೆ ತಯಾರಿಯಲ್ಲಿರುವಂತಹ ಡಾಕ್ಟರ್ ಜಾಧವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು ಕಾಲಕ್ಕೆ ತಾವು ಕಾಂಗ್ರೆಸ್ ಕಟ್ಟಾಳು ಅನ್ಸ್ಕೊಂಡಂತವ್ರು, ನನ್ನ ಮೈಯಲ್ಲಿ ಕಾಂಗ್ರೆಸ್ ರಕ್ತ ಹರಿತಾ ಇದೆ, ಉಸಿರಿರೋವರೆಗೂ ಸಹ ನಾನು ಕಾಂಗ್ರೆಸ್ ಬಿಡಲ್ಲ ಅಂತಿದ್ರೆ, ಆದ್ರೆ ಇವತ್ತು ಬಿಜೆಪಿ ಜಾಯ್ನ್ ಆಗಿದ್ದಾರೆ, ಏನ್ ಹೇಳ್ತಾರೆ? ನಾ ಹೇಳಿದ್ದು ನಿಜ. ಯಾಕಂದ್ರೆ ನನ್ನ ತಂದೆಯವರು ಗೋಪಾಲದೇವ್ ಜಾಧವ್ ಅವರು ಕಟ್ಟರ್ ಕಾಂಗ್ರೆಸ್ ವಾದಿ. ನಮ್ಮ ಅಣ್ಣ ನರಸಿಂಗ್ ಜಾಧವ್ 2 ಸಲ ಕಾಂಗ್ರೆಸ್ ಟಿಕೆಟ್ ಇಂದ ಕೇವಲ 100-200 ವೋಟ್ ಒಳಗೆ ಸೋತರು. ನಾನು ಚಿಕ್ಕವನಿದ್ದಾಗ ಇಂದಿರಾಜಿಯವರು ನಮ್ಮ ಕರ್ನಾಟಕ ಗುಲ್ಬರ್ಗ ಬಂದಾಗ ನಮ್ಮ ತಂದೆಯವರು ಒಂದು ಸ್ಲೋಗನ್ ಹೇಳಿದ್ರು, ರಾಯಬರಿಯಲ್ಲಿ ಸೋತಿದ್ರು, ಆದಿ ರೋಟಿ ಖಾಯಂಗೆ ಇಂದಿರಾಜಿ ಕುಲಾಯಂಗೆ ಅಂತ ಹೇಳಿ ಆ ಸ್ಲೋಗನ್ ಹೇಳಿದ್ರು. ಬಹಳ ಒಳ್ಳೆಯ ಉದ್ದೇಶದಿಂದ ನಮ್ಮ ಧರಮ್ ಸಿಂಗ್ ಸಾಹೇಬರು ನನ್ನ ಒಂದು ಸೆಂಟ್ರಲ್ ಹೆಲ್ತ್ ಸರ್ವಿಸ್ ಅಲ್ಲಿದ್ದಾಗ ನನಗೆ ರಾಜೀನಾಮೆ ಕೊಡಿಸಿ ನನಗೆ ಟಿಕೆಟ್ ಕೊಡಿಸಿ ಗೆದ್ದಿದ್ರು. ಅದೇ ಪ್ರಕಾರ ನಾನು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದೆ. ಮೊದಲನೇ ಅವಧಿಯಲ್ಲಿ ನನಗೇನು ತೊಂದರೆ ಆಗಲಿಲ್ಲ. 2ನೇ ಅವಧಿ ಏನಾಯ್ತು ಗೊತ್ತಾಗ್ಲಿಲ್ಲ ನನಗೆ. 2ನೇ ಅವಧಿಯಲ್ಲಿ ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ ಆದ್ಮೇಲೆ ಸಮಸ್ಯೆಗಳು ಶುರು ಆದವು. ನನಗೆ ಯಾಕೆ ಗೊತ್ತಾಗ್ಲಿಲ್ಲ. ನಾನು ಗುಲ್ಬರ್ಗದಲ್ಲೇ ಹೈಯೆಸ್ಟ್ ಲೀಡ್ ತಗೊಂಡು 19,000 ಲೀಡ್ ತಗೊಂಡು ನಾನು ಗೆದ್ದಿದ್ದೆ. ಜನರ ಒಂದು ದೊಡ್ಡ ನಿರೀಕ್ಷೆ ಇತ್ತು. ಆದ್ರೆ ನಾನು ಎಲ್ಲ ಮಾನದಂಡದಲ್ಲಿ ಫಿಕ್ಸ್ ಆದ್ರೂ ಕೂಡ ನನಗೆ ಮಂತ್ರಿಗಿರಿ ಕೊಡಲಿಲ್ಲ ಅಂತೇಳಿ ನಂದೇನು ಕೊರಗಿರ್ಲಿಲ್ಲ. ಇಡೀ ನಮ್ಮ ಕ್ಷೇತ್ರದ ಜನರದ್ದು ಒಂದು ದೊಡ್ಡ ಕೊರಗಿತ್ತು. ಏನಾಯ್ತು ಅಂತ ಗೊತ್ತಿಲ್ಲ. ನನಗೆ ಸ್ವಲ್ಪ ಸೈಡ್ ಲೈನ್ ಮಾಡೋ ಪ್ರಯತ್ನ ಮಾಡೋದು ನನಗೆ ಕಂಡು ಬಂತು. ಅದಕ್ಕೆ ನಾನು ನಮ್ಮ ಲೋಕಲ್ ಇಶ್ಯೂಸ್ ಒಳಗೆ ಯಾವ ರೀತಿ ಲೋಕಲ್ ಇಶ್ಯೂ ಮತ್ತು ಅಭಿವೃದ್ಧಿ ಸೊಳಗ ನನಗೆ ಬಹಳ ನೋವಾಯಿತು. ನಮ್ಮ ಕಾಂಗ್ರೆಸ್ ಪಾರ್ಟಿಯ ಹಳೆ ಮಿತ್ರರು ಮತ್ತು ಎಲ್ಲರೂ ಮತ್ತು ಜನರ ಒಂದು ಕೂಗು, ನಮ್ಮ ಗುಲ್ಬರ್ಗ ಜಿಲ್ಲಾದ ಮತ್ತು ನಮ್ಮ ಕ್ಷೇತ್ರದ ಜನರು, ಸರ್ ಹಿಂಗೆ ಸುಮ್ ಕೂತ್ರೆ ಆಗಲ್ಲ, ನಾವು ಏನಾದ್ರೂ ಮಾಡಬೇಕು ಅಂತ ಹೇಳಿದಾಗ ಇದು ನಿರ್ಣಯ ಅನಿವಾರ್ಯತೆಯಾಗಿ ಇನ್ಅವಾಯ್ಟೇಬಲ್, ಇಟ್ಸ್ ಅ ಡಿಸಿಷನ್ ಐ ಹ್ಯಾಡ್ ಟು ಟೇಕ್, ತಗೊಳ್ಳೇಬೇಕಾಯ್ತು. ಅದಕ್ಕೆ ನಾನು ತಗೊಂಡಿದ್ದೇನೆ. ಈಗ ಒಂದು ಆರೋಪ ಕೇಳಿ ಬರ್ತದೆ ತಮ್ಮ ಮೇಲೆ, ಆಪರೇಷನ್ ಕಮಲಕ್ಕೆ ಬಲಿಯಾದ್ರಿ, 50 ಕೋಟಿಗೆ ತಮ್ಮನ್ನು ಮಾರ್ಕೊಂಡ್ರಿ ಅನ್ನೋ ಒಂದು ಆರೋಪ ಇದೆ. ನಾನು ಬಹಳ ಗಟ್ಟಿಯಾಗಿ ಹೇಳ್ತೀನಿ, ಈ ಆರೋಪ ಟೋಟಲಿ ಸುಳ್ಳಿದೆ. ನನ್ನ ಮೇಲೆ ಯಾರು ಆರೋಪ ಮಾಡ್ತಾ ಇದ್ದಾರೆ, ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದಂಗೆ ನಮ್ಮ ಧರ್ಮಸ್ಥಳ ದೇವಸ್ಥಾನ ಹತ್ರ ಬಂದು ಬೇಕಾದ್ರೆ ಆಣೆ ಮಾಡಿ ಹೇಳಿ, ಅವ್ರು ನಮ್ಗೆ ನಾನು ಆಣೆ ಮಾಡ್ತೀನಿ, 50 ಕೋಟಿ ರೂಪಾಯಿ ಆರೋಪ ಮಾಡಿದ್ದಾರೆ. ಅಲ್ಲಿ ಹೇಳಿ ನಾನು ಅಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ, ನಮ್ಗೆ ಯಾವ ರೀತಿಯಿಂದ ದುಡ್ಡು ಕೊಟ್ಟಿಲ್ಲ, 50 ಕೋಟಿ ಕೊಟ್ಟಿಲ್ಲ ಅಂತ ಹೇಳಿ ಸರಾಸರಿ ಅವರಿಗೆ ನಾನು ಹೇಳ್ತೀನಿ, ನೀವು ಇಂಥ ಸುಳ್ಳು ಆರೋಪ ಮಾಡೋದು ಬಿಡ್ರಿ. ವಿತೌಟ್ ಎವಿಡೆನ್ಸ್ ಯಾರಾದ್ರೂ ಹೇಳ್ಯಾರ, ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ ಅಂತ ಹೇಳೋದು ತಪ್ಪಾಗ್ತದ. ಯಾರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬಾರ್ದು. ಬೇರೆಯವ್ರ ಮೇಲೇನು ನಮ್ಮ ಜಿಲ್ಲಾದಲ್ಲೇನು ದೊಡ್ಡ ದೊಡ್ಡ ಜನರ ಮೇಲೆ ಅಲಿಗೇಷನ್ ಇದೆ. ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ, ಮುಂದೆ ಸಮಯ ಬಂದಾಗ ನಾವು ಮಾತಾಡ್ತೀವಿ. ಧರ್ಮ್ ಸಿಂಗ್ ಗಾಡ್ ಫಾದರ್, ಸಿದ್ದರಾಮಯ್ಯನ ನಮ್ಮ ಲೀಡರ್ ಅಂತ
ತಾವು ಹೇಳ್ಕೊಂಡ್ರಿ. Yes. ಇದೇ ಕಲಬುರಗಿ ಮಟ್ಟಿಗೆ ನಿಮಗೆ ಒಂದು ದೊಡ್ಡ ಕಂಟಕ ಆಯ್ತಾ ಹೇಗೆ? ನೋಡ್ರಿ, ನಮ್ಮ ಧರ್ಮಸಿಂಗ್ ಸಾಹೇಬರು ನನ್ನನ್ನು ಕರೆಸಿ ನೀನು ಅವ್ರ ಮನೆಗೆ ಹೋಗಿದ್ದು ನಾವು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ. ಅಲ್ಲಿ ನಾನು ಹೋದಾಗ ಅವ್ರ ಮನೆಗೆ ಗುಲ್ಬರ್ಗ ಮನೆಗೆ ಹೋದಾಗ ಧರ್ಮಸಿಂಗ್ ಸಾಹೇಬ್ರು ಹೇಳಿದ್ರು, ಜಾಧವ್ ನಿಮ್ಮಪ್ಪ ಗೋಪಾಲ್ದೇವ್ ಜಾಧವ್ ದೊಡ್ಡ ರುಂಬಾಲ್ ಹಾಕೊಂಡೆ DC ಆಫೀಸ್ ಹೋದ್ರ ಆ DCನೇ ಅವ್ರಿಗೆ ಇಶ್ಯೂ ಮಾಡಿ ಬರ್ತಿದ್ರು. ನೀವು ಬಂಜಾರ ಸಮಾಜದ ಒಬ್ಬ ಫ್ರೀಡಮ್ ಫೈಟರ್, ನಿಮ್ಮ ಬೆಡ್ಸೂರ್ದಾಗ ಸೌಕರ್ಯ ಅಂತ ಹೇಳ್ತಿದ್ರು. ಅಂತವ್ನ ಮಗ ಇದ್ದೀನಿ ನೀನು ಬರಲೇಬೇಕು ರಾಜಕೀಯದಾಗ ಅಂತ ಹೇಳಿದಾಗ ನಾನು ಅವ್ರಿಗೆ ಕೇಳಿದ ಕ್ವಶನ್, ಸರ್ ನಾನು ಬರ್ತೀನಿ, ನೀವು ಟಿಕೆಟ್ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ನೋ, ಒಂದ್ 30 ಸೆಕೆಂಡ್ ನನಗೆ ನೋಡಿ, ಜೀವನದಲ್ಲಿ ಮುಂದೆ ಬರ್ಬೇಕಂತಂದ್ರ ಯು ಶುಡ್ ಫೇಸ್. ನಾನು ನಿಮಗೆ ಟಿಕೆಟ್ ಆಶ್ವಾಸನೆ ಕೊಡಲ್ಲ, ಆದರೆ ಯು ಹ್ಯಾವ್ ಟು ಟೇಕ್ ರಿಸ್ಕ್ ಇನ್ ಲೈಫ್, ನೋಡಿ ಯು ಕಮ್ ಅಪ್ ಅಂತ ಹೇಳಿದಾಗ ಒಂದು 30 ಸೆಕೆಂಡ್ ಅಲ್ಲೇ ದರ್ಶನಾಪುರ ಸಾಹೇಬ್ರ ಜೊತೆ ನನ್ನ ಜೊತೆಗೆ ಕೇವಲ 30 ಸೆಕೆಂಡ್ ಅಲ್ಲಿ ನಾನು ನಿರ್ಣಯ ಮಾಡಿ, ನಾನು ಬಹಳ ಇನ್ನು ನನ್ನ ಮಕ್ಕಳು ಇನ್ನು ಬಹಳ ಇನ್ನು ಚಿಕ್ಕವರಿದ್ರು, ಇಂಥ ದೊಡ್ಡ ರಿಸ್ಕ್ ತಗೊಂಡೆ. ನಾನು ಬೆಂಗಳೂರಲ್ಲಿ ನನ್ನ ಮಕ್ಕಳು ಒಳ್ಳೆ ಶಾಲೆಯಲ್ಲಿ ಕಾಲೇಜಲ್ಲಿ ಕಲಿತಾ ಇದ್ರು. 20-25 ಡಿಗ್ರಿ ಟೆಂಪರೇಚರ್, 28 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಹಳ ಒಳ್ಳೆ ವಾತಾವರಣ, ಅಂದ್ರೆ ಬೆಂಗಳೂರು ವಾತಾವರಣ ಬೆಳೀತಾ ಇದ್ರು. ಸಾಹೇಬ್ರು ಹೇಳಿದ್ಮೇಲೆ ನಮ್ಮ ಎಲ್ಲಾ ಮಕ್ಕಳಿಗೆ ಗುಲ್ಬರ್ಗ ಶೂಟ್ ಮಾಡಿ ನನ್ನ ಜೊತೆ ಇಟ್ಕೊಂಡು ನಾನು ಇವತ್ತು ಲಿಸ್ಟ್ ತಗೊಂಡು ಬಂದಿನಿ. ಧರ್ಮಸಿಂಗ್ ಸಾಹೇಬ್ರಾಗ್ಲಿ, ಸಿದ್ದರಾಮಯ್ಯ ಅವರು ಕೂಡ ನನಗೆ ಪಾರ್ಲಿಮೆಂಟರಿ ಸೆಕ್ರೆಟರಿ ಅವ್ರು ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಧರ್ಮಸಿಂಗ್ ಸಾಹೇಬ್ರು ಹೇಳಿದ್ರು ಸಿದ್ದರಾಮಯ್ಯ ಅವರಿಗೆ, ಅಜಯ್ ಸಿಂಗ್ ಮುಂದೆ ಕೊಡೋ, ಮೊದಲು ನನ್ನ ಜಾಧವ್ ಕೊಡೋ ಪಾರ್ಲಿಮೆಂಟರಿ ಸೆಕ್ರೆಟರಿ, ಮುಂದೆ ಹೋಗೋಣ ಅಂತ ಹೇಳಿ ಒಂದು ಹೇಳಿದ್ರು. ಮತ್ತು ನಾನು ಯಾವಾಗಲೂ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಧರ್ಮಸಿಂಗ್ ಸಾಹೇಬರು ಅವ್ರ ಹೆಸರು ನಾನು ಕೆಡಿಸಲ್ಲ, ಅವ್ರ ಹೆಸರು ಇನ್ನ ಬಹಳ ದೊಡ್ಡ ರೀತಿಯಲ್ಲಿ ಬಳಸ್ತೇನೆ. ಡಾಕ್ಟರ್ ಉಮೇಶ್ ಜಾಧವ್ ಧರ್ಮಸಿಂಗ್ ಸಾಹೇಬರ ಶಿಷ್ಯ, ಸಿದ್ದರಾಮಯ್ಯ ಅವರ ಶಿಷ್ಯ. ನಾನು ಯಾವುದೇ ಪಾರ್ಟಿ ಇರಲಿ, ಸಾಮಾಜಿಕ ನ್ಯಾಯ ಕೊಡುವ ನೈತ ನಮ್ಮ ಅವರಿದ್ದಾರೆ, ಅವರಿಗೆ ನಾನು ಚಿರುಣಿಯಾಗಿದ್ದೇನೆ. ಅವ್ರ ಹೆಸರು ಹೇಳಿದಾಗ ಕೆಲವರಿಗೆ ತೊಂದರೆ ಆಗೇ ಆಗ್ತದೆ. ಒಂದು ವಿಷಯ ಹೇಳ್ಬೇಕಂತಂದ್ರ, ನಾನು ಹೆಸರು ಹೇಳಲ್ಲ, ಒಂದು ನನ್ನ ಅಗೇನೆಸ್ಟ್ ಕಂಪ್ಲೇಂಟ್ ಮಾಡಿದ್ರು. ನಾನು ZP ಎಲೆಕ್ಷನ್ ಆದ್ಮೇಲೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆದ್ಮೇಲೆ ನನ್ನ ಅಗೇನೆಸ್ಟ್ ಕಂಪ್ಲೇಂಟ್ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಕೊಟ್ಟಿದ್ರು. ಇವ ಆಂಟಿಪೈಟಿ ಆಕ್ಟಿವಿಟಿ ಮಾಡ್ಲಿಕ್ಕೆ ಅದನ್ನ ನನಗೆ ಕರೆಸಿ, ನೋಡಪ್ಪ ಜಾಧವ್, ಹಿಂಗ್ ನಿನ್ ಬಗ್ಗೆ ಕಂಪ್ಲೇಂಟ್ ಅದ, ನೀವೆಲ್ಲ ಒಂದಾಗಿ ನೀವು ಕೆಲಸ ಮಾಡಿ ಅನ್ನೋದ್ ಬಿಟ್ಟು ಅದೇ ಲೆಟರ್ ಮುಖ್ಯಮಂತ್ರಿಗೆ ಫಾರ್ವರ್ಡ್ ಮಾಡ್ತಾರೆ, ಇವ್ರ ಮೇಲೆ ಆಕ್ಷನ್ ತಗೋರಿ ಅಂತೇಳಿ. ಇವೆಲ್ಲ ನಮ್ಗೆ ಬಹಳ ನೋವಾಗಿ ಕಾರಣ ಅದ. ಅದಕ್ಕೆ ಏನೋ ನನ್ಗೆ ಅನಿಸ್ತದ, ಅವ್ರಿಬ್ಬರ ಹೆಸರು ಹೇಳಿದಕ್ಕೆ ನನಗೆ ಏನೋ ಸ್ವಲ್ಪ ಹಿನ್ನಡೆ ಆಯ್ತಂತ ನನಗೆ ಅನಿಸ್ಲಿಕ್ಕೆ ಅಷ್ಟೇ. ಈಗ ಲೋಕಸಭೆಗೆ ತಾವು ಸ್ಪರ್ಧೆ ಮಾಡ್ತಿದ್ರೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧದ ಮೇಲಿನ ಸಿಟ್ಟಿನಿಂದ, ಅಥವಾ ಲಂಬಾಣಿ ಸಮುದಾಯದವರೊಬ್ರು ದೇಶದಲ್ಲಿ ಒಂದು MP ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸ್ಪರ್ಧೆ? 2-3 ಕಾರಣಗಳು ಅದಕ್ಕೆ. ಮೊಟ್ಟ ಮೊದಲನೇದಾಗಿ ನನಗೆ ಕೆಲಸ ಮಾಡೋದು ಹುಮ್ಮಸ್ಸಿದೆ. ನಾನು ಈಗ 59 ವರ್ಷ, 60 ವರ್ಷ ಆಗ್ತಾ ಇದೆ. ನನ್ನ ಟೈಮ್ ಅಂಡ್ ಟೈಟ್ ವೇಟ್ ಫಾರ್ ನನ್. ನಾನು ನನ್ನ ಟೈಮಲ್ಲಿ ವಯಸ್ಸಾದ್ಮೇಲೆ ಕೆಲಸ ಮಾಡ್ಲಿಕ್ಕಾಗಲ್ಲ. ಇದನ್ನ ಟೈಮ್ ವೇಸ್ಟ್ ಮಾಡಬಾರ್ದು. ನನಗೆ ನನ್ನ ಎಲ್ಲಾ ಸಮಾಜದ ಜನರಿಗೆ, ಇಡೀ ಭಾರತ ದೇಶದ ಜನರಿಗೆ ಒಂದು ಆಸೆ ಇದೆ. ಬಂಜಾರ ಸಮಾಜದ ಒಬ್ಬ ಯಾರೇ ಪಾರ್ಟಿ ಇರಲಿ ಪಾರ್ಲಿಮೆಂಟ್ ಹೋಗಬೇಕು. ಇಲ್ಲಿ ಒಂದು ಅವಕಾಶ ಕಂಡು ನಮಗೆ, ನಾವೆಲ್ಲ ಪಾರ್ಟಿ ಬಿಡ್ಬೇಕು, ರಿಸರ್ವೇಷನ್ ಆದ್ಮೇಲೆ ಒಂದು ಅವಕಾಶ ಸಿಕ್ತು, ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲರೂ ಮನವಿ ಮಾಡಿದ್ರು, ಸರ್ ನೀವು ಅವಕಾಶ ಇದೆ, ಮುಂದೆ ನಿಮ್ಗೆ ಆಗಲ್ಲ, ನೀವು ಕೆಲಸ ಅಭಿವೃದ್ಧಿ ಮಾಡ್ರಿ, ವಯಸ್ಸಿದೆ. ನಾನು ಅವ್ರಿಗೆ ನನ್ನ ಎಗಸ್ಟ್ ನಿಂದಿರ್ತಾರೋ ಇವ್ರು, ಅದು ಇಲ್ಲ. ನಾನು ಗುಲ್ಬರ್ಗದಲ್ಲಿ ಕಾಂಟೆಸ್ಟ್ ಮಾಡಿ ಇಲ್ಲಿ ಗೆದ್ದೆ, ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ, ಕೇವಲ ಅಭಿವೃದ್ಧಿ ಒಂದಲ್ಲ, ಎಲ್ಲಾ ಸಮಾಜದ ಎಲ್ಲಾ ಜನರಿಗೆ ಜೊತೆಗೆ ತಗೊಂಡು ಹೋಗುವ ಒಂದು ಆಶೆ ಇದೆ. ನನ್ನ ಕಾನ್ಫಿಡೆನ್ಸ್ ಇದೆ, ಜನರು ನಮ್ ಕೈ ಬಿಡಲ್ಲ. ಮಾಲಿಕೈ ಗುತ್ತೇದಾರ್, ಬಾಬುರಾವ್ ಚಿಂಚನ್ಸೂರ್ ಮತ್ತು ಜಾಧವ್ ಉದ್ಭವ ಮೂರ್ತಿಗಳು. ಈ ಉದ್ಭವ ಮೂರ್ತಿಗಳು ಲೋಕಸಭಾ ಚುನಾವಣೆ ನಂತರ ಮಾಯ ಆಗ್ತಾರೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳ್ತಾ ಇದ್ದಾರೆ. ನೋಡ್ರಿ, ಉದ್ಭವಿಸುವುದು ಖತಮ್ ಮಾಡೋದು ಕಲ್ಚರ್ ಅಲ್ಲಿದೆ. ಮತದಾರರು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡಬಹುದು. ಮತದಾರರ ಮೇಲೆ ಪೂರ ನಂಬಿಕೆ ಇದೆ. ಇನ್ನೊಂದು 1.5 ತಿಂಗಳದಾಗ ಉದ್ಭವ ಮೂರ್ತಿ ಯಾರ, ಜನಸೇವೆ ಮಾಡುವ ಮೂರ್ತಿ ಯಾರ, ಬರೇ ಮಾತಾಡೋರು ಯಾರ,
ಬೇರೆಯವ್ರ ಹೆಸರಿನ ಮೇಲೆ ಉದ್ಭವ ಆದವ್ರು ಬೇರೆ ತಮ್ಮ ಶಕ್ತಿ ಇಲ್ಲಾರ್ದೆ ಬೇರೆಯವ್ರ ಶಕ್ತಿ ಮೇಲೆ ಉದ್ಭವ ಆಗಿದ್ರೆ ಗೊತ್ತದ, ಅದು ಗೊತ್ತಾಗ್ತದ. ಈ ಕೆಲವೇ ದಿನಗಳಲ್ಲಿ ಕಲಬುರಗಿನಲ್ಲೂ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ. ಬಹಳಷ್ಟು ಬಿಜೆಪಿ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ, ಕೆಲವೊಂದು ಬಿಜೆಪಿ ಲೀಡರ್ಸ್ ಬರ್ತಾರೆ ಅಂತ ಪ್ರಿಯಾಂಕ್ ಹೇಳ್ತಾರೆ. ಹಗಲಗನಸೋದು ಡೇ ಡ್ರೀಮ್ ಅಂತೀವಿ ನಾವು ಅದಕ್ಕೆ. ಈ ಡೇ ಡ್ರೀಮ್ ಅವೆಲ್ಲ ಕನ್ಫ್ಯೂಷನ್ ಮಾಡಬಾರ್ದು ಜನರಿಗೆ. MLA ಇವತ್ತು ಗುಲ್ಬರ್ಗದಿಂದ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗಲ್ಲ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ಭ್ರಮೆ ಅವ್ರದ್ದು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲರಿಯದ ಸರ್ದಾರ್ ಅಂತಾನೆ ಅನ್ಸ್ಕೊಂಡವರು. ಸೋಲರಿಯದ ಸರ್ದಾರನಿಗೆ ಸೋಲುಣಿಸೋ ಶಕ್ತಿ ನಿಮ್ಗಿದೆಯಾ? ನನಗಲ್ಲ, ಶಕ್ತಿ ನನಗಿಲ್ಲ. ಇವಾಗ ಜನರಲ್ಲಿ ಶಕ್ತಿ ಇದೆ, ಜನಸಾಮಾನ್ಯರಿಗೆ ಬಹಳ ದೊಡ್ಡ ಶಕ್ತಿ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಗೊತ್ತಾಗ್ತದ. ಯಾವುದೇ ಜಗತ್ತಿನ ಯಾವುದೇ ಏಜೆನ್ಸಿ ತಂದು ಸರ್ವೆ ಮಾಡಿದ್ರೆ ಇವತ್ತು ಯಾರು ಗೆದ್ದಿದೆ ಅಂತ ಹೇಳುತ್ತದ. ಆ ವಾತಾವರಣ ನಿರ್ಮಾಣ ಆಗ್ಯದ. ನನ್ನಲ್ಲಿ ಶಕ್ತಿ ಇಲ್ಲ, ನಮ್ಮ ಜನರಲ್ಲಿ ಶಕ್ತಿ ಇದೆ. ಅವ್ರ ಶಕ್ತಿ ಇದೆ. ಖಂಡಿತವಾಗಿ ಈ ಸಲ ಬದಲಾವಣೆ ನೋಡ್ತಾರ, ಬದಲಾವಣೆ ಕಾಣಬೇಕಂತಾರ ಎಲ್ಲಾ ಸಮುದಾಯದವರು. ಒಂದು ಮನಸ್ಸಿನಾಗದ ಈ ಸಲ ಖಂಡಿತವಾಗಿ ನಾವು ಚೇಂಜ್ ನೋಡ್ಬೇಕು ಅಂತ ಹೇಳಿ ನಾವು ಚೇಂಜ್ ಆದಾಗ ನಾವು ಕೆಲಸ ಹೆಂಗ್ ಮಾಡ್ಬೇಕು ಮಾಡಿ ತೋರಿಸ್ತೀವಿ ನಾವು. ಈಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದ್ದೀರಿ, ಗೆಲ್ಲಲಿಕ್ಕೆ ಯಾವ ರೀತಿಯ ರಣತಂತ್ರಗಳನ್ನು ರೂಪಿಸ್ಕೊಂಡಿದ್ದೀರಿ? ನಾವು ಸಿಂಪಲ್ ನ್ಯಾಚುರಲ್ ಆಟ ಆಡ್ತೀವಿ. ನಾವು ಯಾವ ವಿಶೇಷ ರಣತಂತ್ರ ಮಾಡಲ್ಲ. ನಮ್ಮ ರಣತಂತ್ರ ಕೈ ಜೋಡಿಸಿ ಜನರಿಗೆ ಭೇಟಿಯಾಗಿ ಅವರಿಗೆ ನಾನು ಕನ್ವಿನ್ಸ್ ಮಾಡಬೇಕು, ಅವ್ರಿಗೆ ಹೇಳಬೇಕು. ಬೇರೆ ಯಾವ ರೀತಿಯಿಂದ ಸುಳ್ಳು ಭರವಸೆ ಕೊಡಲ್ಲ. ಸಿಂಪ್ಲಿಸಿಟಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಜನರ ಜೊತೆ ಇರುವ ಈ ನಿಮ್ ಎಲೆಕ್ಷನ್ ಇದ್ದಿರ್ತಿದ್ರೆ ನನಗೊಂದು ಆಶೀರ್ವಾದ ಕೊಡ್ರಿ. ಬೇರೆಯವರು ಸುಳ್ಳು ಯಾಕಂದ್ರೆ ನಾವು ಅಂತ ದುಡ್ಡು ಬಲ ತೋಳ ಬಲ ನಮ್ಮಲ್ಲಿಲ್ಲ. ಒಂದೇ ಬಲ ಅಂದ್ರ ಜನಬಲ ಇದೆ. ನೀವು ದುಡ್ಡು ಬಲ ಮತ್ತು ತೋಳ ಬಲಕ್ಕೆ ಹೆದರದೆ ನೀವು ಓಟ್ ಹಾಕ್ಲಿಕ್ಕೆ ಬರ್ರಿ, ನಮ್ಮ ಓಟ್ ಹಾಕಿ ಗೆಲ್ಲಿಸ್ರಿ ಅಂತ ಹೇಳಿ ಇದು ಒಂದೇ ಕೈ ಜೋಡಿಸಿ ನಾವು ವಿನಂತಿ ಮಾಡ್ತೇವೆ. ಇದು ಉಮೇಶ್ ಜಾಧವ್ ಅವರ ಮಾತಾಗಿದೆ. ಚುನಾವಣೆಯ ಹೊಸಲಲ್ಲಿರುವಂತಹ ಜಾಧವ್ ಅವರು ಸೋಲರಿಯದ ಸರ್ದಾರ್ನ ವಿರುದ್ಧ ಗೆದ್ದೇ ತೀರ್ತಾನೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ. ಇಲ್ಲಿವರೆಗೆ ಅವರು ನಮ್ಮ ಜೊತೆ ಮಾತಾಡಿದಂತಹ ಜಾಧವ್ ಅವರಿಗೆ ನಮಸ್ಕಾರಗಳು. ನಮಸ್ಕಾರ ಸರ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.